ಸ್ತನಕಸ್ತೂರಿ ಲಾಂಛನಾಯದ ವಕ್ಷಸೆ ಶ್ರೀಮತ್ಕರಿಗಿರೀಶಾಯ ನಾರಸಿಂಹಾಯ ಮಂಗಳಂ. ಇದು ಕರಿಗಿರಿ ಕ್ಷೇತ್ರ ಅಂತ ಈ ಊರಿಗೆ ಹೆಸರು. ಅಂದರೆ ಕರಿ ಅಂದರೆ ಆನೆ, ಗಿರಿ ಅಂದರೆ ಬೆಟ್ಟ. ಈ ಕ್ಷೇತ್ರ ಎಲ್ಲ ಆನೆ ಆಕಾರದಲ್ಲಿದೆ. ಈಗಿನ ಹೆಸರು ದೇವರಾಯನ ದುರ್ಗ ಅಂತ. ನಾವು ನಿಂತಿರೋದು ಜಾಗ ಇದು ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ. ಇಲ್ಲಿ ಪಾಂಚರಾತ್ರಾಗಮ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇದು ಮುಜರಾಯಿ ಇಲಾಖೆಗೆ ಒಳಪಟ್ಟಿರುತ್ತದೆ. ಇಲ್ಲಿ ಪ್ರತಿನಿತ್ಯ ಅನ್ನಸಂತರ್ಪಣೆ ದಾಸೋಹ ನಡೀತಾ ಇದೆ. ಹಾಗೂ ಪ್ರತಿ ವರ್ಷ ಪಾಲ್ಗುಣ ಮಾಸದ ಪುಬ್ಬ ನಕ್ಷತ್ರದಲ್ಲಿ ನವದಿನ ಸಂಕಲ್ಪಿತವಾಗಿ ಬ್ರಹ್ಮೋತ್ಸವ ನಡೆಯುತ್ತದೆ. ಪುಬ್ಬ ನಕ್ಷತ್ರದಲ್ಲಿ ರಥವನ್ನು ಎಳೆಯುತ್ತಾರೆ. ಹಾಗೂ ಇಲ್ಲಿ ಇನ್ನೇನಪ್ಪ ವಿಶೇಷ ಅಂದರೆ ಗರುಡ ದೇವರು ಬಂದು 3 ಪ್ರದಕ್ಷಿಣೆ ರಥನ ಸುತ್ತಿ ಹಾಕಿದ ನಂತರ ರಥ ನಡೆಯೋದು ವಿಶೇಷ. ಹಾಗೂ ಶ್ರಾವಣ ಮಾಸದಲ್ಲಿ ನರಸಿಂಹ ಜಯಂತಿಯಲ್ಲಿ ರಥೋತ್ಸವದಲ್ಲಿ ಸಹಸ್ರಾರು ಜನ ಭಕ್ತಾದಿಗಳು ಬೇರೆ ಬೇರೆ ಕಡೆಗಳಿಂದ ಬಂದು ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಭಗವಂತನಲ್ಲಿ ಕೇಳಿಕೊಂಡು ಹೋಗ್ತಾ ಇದ್ದಾರೆ. ಆ ನರಸಿಂಹದೇವರು ಅದನ್ನೆಲ್ಲ ಈಡೇರಿಸ್ತಾ ಇದ್ದಾನೆ, ಅದೊಂದು ವಿಶೇಷ. ಹಾಗೂ ಇಲ್ಲಿರೋದು ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೂರ್ವಾಸ ವರ್ಷಗಳಿಂದ ಪ್ರತಿಷ್ಠೆ ಆಗಿದೆ. ಮೇಲುಗಡೆ ಇರೋದು ಯೋಗಾಲಕ್ಷ್ಮೀ ನರಸಿಂಹ, ಅದು ಸ್ವಯಂ ಬ್ರಹ್ಮದೇವರ ಪ್ರತಿಷ್ಠೆ ಆಗಿರೋದ್ರಿಂದ ಅದಕ್ಕೆ ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೆಸರು. ಇದರ ಉಲ್ಲೇಖನ ಬ್ರಹ್ಮಾಂಡ ಪುರಾಣ ಹಾಗೂ ನಾರದ ಪುರಾಣಗಳಲ್ಲೆಲ್ಲ ಇದರ ಪುರಾಣ ಉಲ್ಲೇಖವಿದೆ. ಹಾಗೂ ತುಂಬ ಜನಗಳಿಗೆ ಇದು ಮನೆ ದೇವರಾಗಿರ್ತದೆ. ಇಲ್ಲಿ ಪ್ರತಿನಿತ್ಯವೂ ಅನ್ನ ದಾಸೋಹ ನಡೆಯೋದ್ರಿಂದ ಬೇರೆ ಬೇರೆ ಕಡೆಗಳಿಂದ ತುಂಬ ಜನ ಬಂದು ವಿಶೇಷ ದಿನಗಳಲ್ಲಿ ಬಂದು ಹೋಗ್ತಾ ಇರೋದು ವಿಶೇಷವಾಗಿರುತ್ತದೆ. ಇಲ್ಲಿ ನಾನು ಆಗಮಿಕರಾಗಿರುತ್ತೇನೆ. ನಮ್ಮ ಹೆಸರು DK ವಾಸುದೇವ ಭಟ್ಟರ್ ಅಂತ. ಈ ಭೋಗಾಲಕ್ಷ್ಮೀ ನರಸಿಂಹ ಹಾಗೂ ಯೋಗಾಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಆಗಮಿಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ.
ನಾನು ಬಂದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇದೊಂದು ಧಾರ್ಮಿಕ ದತ್ತಿ ಇಲಾಖೆಯ ಒಂದು ಎ ಗ್ರೂಪ್ ಟೆಂಪಲ್ಲು. ಆದ್ದರಿಂದ ನಾವು ಏನೇ ಮಾಡಬೇಕು ಅಂತಂದ್ರೂ ಸರ್ಕಾರದ ಆದೇಶಗಳು ತಗೊಳ್ಬೇಕಾಗುತ್ತೆ. ಈಗ ಕಮಿಟಿ ಯಾವುದೂ ಇಲ್ಲ, ಆದರೂ ನಾವು ಯಾವುದೇ ಲೋಪದೋಷ ಬರ್ದಂಗೆ ಪ್ರತಿ ವರ್ಷಕ್ಕಿಂತ ಈ ಸರಿ ವಿಜೃಂಭಣೆಯಿಂದ ಮಾಡಿದ್ದೀವಿ ಅಂತ ಹೇಳ್ಕೊಳ್ಬೋದು. ಇದರೊಳಗೆ ಇಒ ಒಬ್ಬರದೇ ಅಲ್ಲ, ನಮ್ಮ ಸಿಬ್ಬಂದಿ ವರ್ಗದವ್ರದ್ದು ಸಹಕಾರ ಇದೆ. ಅದರಿಂದ ಆಮೇಲೆ ಜಿಲ್ಲಾಡಳಿತ, ಡಿಸ್ಟಿಕ್ ಆಫೀಸರ್ಸು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಆದಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ದಾಸೋಹ ಭವನ ಇದೆ, ಅಲ್ಲಿ ಈಗ ಹೊಸ್ದಾಗಿ ಮಾಡಿದ್ದೀವಿ. ಅದು ಈಗ ಒಂದು ಸಾರಿ 800 ಜನ ಕುಂತ್ಕೊಂಡು ಊಟ ಮಾಡ್ಬೋದು. ಜಾತ್ರೆ ಒಳಗೆ ಪ್ರತಿ ವರ್ಷ ಏನು ಧಾರ್ಮಿಕವಾಗಿ ಮಾಡಬೇಕೋ ಎಲ್ಲ ಮಾಡ್ತಿದ್ದೀವಿ. ಯಾಕೆಂದರೆ ನಮ್ಮ ಮುಜರಾಯಿ ಆಕ್ಟ್ ಪ್ರಕಾರ ಯಾವುದೇ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾವು ಏನು ಚೇಂಜ್ ಮಾಡೋದಿಲ್ಲ. ಏನು ವಾಸ್ತವವಾಗಿ ನಡ್ಕೊಂಬಂದಿದ್ದೀವಿ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಮೇಲೊಂದು ದೇವಸ್ಥಾನ ಇದೆ, ಕೆಳಗಡೆ ದೇವಸ್ಥಾನ ಇದೆ. ನಮ್ಮಲ್ಲಿ ಟೋಟಲಿ 35 ಜನ ಎಂಪ್ಲಾಯೀಸ್ ಇದ್ದಾರೆ. ಆಮೇಲೆ ಯಾತ್ರಿ ನಿವಾಸ ಇದೆ, ಅಲ್ಲಿ 12 ರೂಮ್ ಇದೆ. ನಮಗೆ ಒಂದು 3 ಕಾಟೇಜ್ ಇದೆ. ಯಾತ್ರಿಗಳಿಗೆ ನಾವು ಆದಷ್ಟು ಸೌಕರ್ಯ ಕೊಡ್ತಾಯಿದ್ದೀವಿ. ಆಮೇಲೆ ಜಾತ್ರೆ ಸಂದರ್ಭದೊಳಗೆ ಕೆಳಗಡೆ ದುರ್ಗದಳ್ಳಿಯಿಂದ ವಾಟರ್ ಸಪ್ಲೈ ಮಾಡ್ಕೊಳ್ತೀವಿ.